ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುವ ಮುಖ್ಯ ಉದ್ದೇಶ ದಿನಾಂಕ 14/3/2026ರಂದು ಈ ವರ್ಷದ ಮೊದಲ ಬೃಹತ್ ಲೋಕ ಅದಾಲತನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದನ್ನು ನಿಮಗೆ ತಿಳಿಸುವುದಕ್ಕಾಗಿ ಇರುತ್ತದೆ. ಗೌರಿಬಿದನೂರು ನ್ಯಾಯಾಲಯಗಳಲ್ಲಿ ಒಟ್ಟು ಅಂದರೆ 3 ನ್ಯಾಯಾಲಯಗಳಿಂದ 8,417 ಕೇಸುಗಳು ಚಾಲ್ತಿಯಲ್ಲಿರೋ ಕಾರಣಕ್ಕಾಗಿ ಇದು ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದ್ರೆ ಬೃಹತ್ ಮೊತ್ತದ ಪ್ರಕರಣಗಳಾಗಿರ್ತಕ್ಕಂಥದ್ದು ನಾವು ನೋಡ್ತೇವೆ. ಆ ಕಾರಣಕ್ಕಾಗಿ ನಮ್ಮ ತಾಲೂಕಿಗೆ ಮುಂಬರುವ ಲೋಕ ಅದಾಲತ್ತು ಒಂದು ಒಳ್ಳೆಯ ಸುವರ್ಣಾವಕಾಶ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಲೋಕ ಅದಾಲತನ್ನು ನಾವು ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು. ಲೋಕ ಅದಾಲತ್ನಲ್ಲಿ ಎಲ್ಲ ಪ್ರಕರಣಗಳು ಈ ಗಂಭೀರ ಕ್ರಿಮಿನಲ್ ಪ್ರಕರಣಗಳು ಅನ್ನು ಹೊರತುಪಡಿಸಿ ಬೇರೆಲ್ಲ ಪ್ರಕರಣಗಳನ್ನು ರಾಜಿ ಸಂಧಾನ ಮಾಡುವ ಮುಖಾಂತರ ಪಕ್ಷಗಾರರಿಗೆ ಅವರಿಗೆ ಒಪ್ಪಿಗೆಯಾಗಿ ಅವರು ಸಂಧಾನಕ್ಕೆ ಒಪ್ಪಿಕೊಳ್ಳುವ ಮುಖಾಂತರ ನಾವು ನಿರ್ಧಾರ ಮಾಡುವಂಥದ್ದನ್ನು ಮಾಡಬಹುದು. ಲೋಕ ಅದಾಲತ್ ಅಂದರೆ ಏನು ಅನ್ನೋದನ್ನು ಮೊದಲು ನಾವು ಜನರಿಗೆ ವಿವರವಾಗಿ ಹೇಳಬೇಕಾಗುವಂಥದ್ದು ಅವಶ್ಯಕತೆ ಇದೆ. ಲೋಕ ಅದಾಲತ್ ಅಂತಂದರೆ ಅದು ಒಂದು ಅವಕಾಶ ಜನರಿಗೆ ತಮ್ಮ ಪ್ರಕರಣಗಳನ್ನು ನ್ಯಾಯಾಲಯಕ್ಕೆ ಬರುವುದರ ಹೊರತುಪಡಿಸಿ ಅದನ್ನು ಬಿಟ್ಟು ಮತ್ತೊಂದು ಪರ್ಯಾಯ ವಿಧಾನ, ಅದು ಅಲ್ಲಿ ಯಾವುದೇ ಶುಲ್ಕ ಇಲ್ಲದೆ ಅಲ್ಲಿರ್ತಕ್ಕಂತಹ ನ್ಯಾಯಾಧೀಶರು ಮತ್ತು ವಕೀಲರ ಸಹಯೋಗದಲ್ಲಿ ಕುಂತು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಇರತಕ್ಕಂಥ ಒಂದು ಸ್ಥಳ ಅಥವಾ ಅವಕಾಶ ಅಂತ ಹೇಳ್ಬೋದು. ಮತ್ತು ಈಗಾಗಲೇ ಹೇಳಿದ ಹಾಗೆ ಲೋಕ ಅದಾಲತ್ನಲ್ಲಿ ಯಾವ್ಯಾವ ಪ್ರಕರಣಗಳನ್ನು ನಾವು ಪರಿಗಣಿಸ್ತೀವಿ ಅನ್ನೋದನ್ನು ನಿಮ್ಗೆ ಇನ್ಫಾರ್ಮೇಷನ್ ಕೊಡೋದಾದರೆ, ಬ್ಯಾಂಕ್ಸ್ ಸಾಲ ವಸೂಲಾತಿ ಪ್ರಕರಣಗಳು, ವಿದ್ಯುತ್ ಅಥವಾ ನೀರು ಬಿಲ್ನ ವಿವಾದಗಳಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ದೂರವಾಣಿ ಅಥವಾ ಮೊಬೈಲ್ ಬಿಲ್ಗೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ವಾಹನ ಅಪಘಾತ ಪರಿಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಕರಣಗಳು, ಕುಟುಂಬ ಸಂಬಂಧಿತ ಎಲ್ಲ ವಿವಾದಗಳು, ಕಾರ್ಮಿಕ ವಿವಾದಗಳು ಮತ್ತು ಸಿವಿಲ್ ದಾವೆಗಳು, ಕಾಂಪೌಂಡಬಲ್ ಕೇಸುಗಳು, ಚೆಕ್ ಬೌನ್ಸ್ ಕೇಸುಗಳು, ಬ್ಯಾಂಕ್ ರಿಕವರಿ ಪ್ರಕರಣಗಳು. ಇದು ಹೇಗಿದೆ ಅಂತಂದರೆ ಜ್ಯೂರಿಸ್ಡಿಕ್ಷನ್ನು ತುಂಬ ದೊಡ್ಡದಾಗಿದ್ದು, ಎಕ್ಸೆಪ್ಟ್ ಗಂಭೀರ ಪ್ರಕರಣಗಳನ್ನು ಹೊರತುಪಡಿಸಿ ಎಲ್ಲ ಕೇಸುಗಳನ್ನು ನೀವು ರಾಜಿ ಮಾಡಿಕೊಳ್ಳುವಂಥ ಅವಕಾಶ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಂದು ಸಾರಿ ಪಾರ್ಟಿಗಳು ಕಾಂಪ್ರಮೈಸ್ ಮಾಡಿಕೊಂಡ್ರು ಅಂತಂದರೆ ಅಪೀಲಿಗೆ ಅವಕಾಶ ಇಲ್ಲ, ಮುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ಅದು ಅಲ್ಲಿಗೆ ಎಂಡ್ ಆಗುತ್ತೆ, ಮತ್ತೆ ಅಪೀಲ್ ಇಲ್ಲ. ಅದರ ಜೊತೆಗೆ ಪಾರ್ಟಿಗಳೇ ಒಪ್ಪಿ ಸಂಧಾನ ಮಾಡ್ಕೊಳ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಅವರಿಬ್ಬರೂ ಸಹ ಗೆದ್ದಂಗೆ, ಇಲ್ಲಿ ಒಬ್ಬರು ಸೋಲೋದು ಒಬ್ರು ಗೆಲ್ಲುವಂಥ ಒಂದು ಅವಕಾಶ ಇಲ್ಲ, ಇಬ್ಬರು ಸಹ ಗೆದ್ದಂಗೆ ಅಂತ ಆಗುತ್ತೆ. ಮತ್ತು ವಿಧಾನ ಹೇಗಿದೆ ಅಂತಂದರೆ ಸರಳವಾಗಿರ್ತಕ್ಕಂಥದ್ದು. ಈವನ್ ಅನ್ಎಜುಕೇಟೆಡ್ ಯಾವುದೇ ಒಂದು ವಿದ್ಯಾಭ್ಯಾಸ ಮಾಡದೇ ಇರತಕ್ಕಂಥ ವ್ಯಕ್ತಿ ಬಂದರೂ ಕೂಡ ಆ ವಿಧಾನವನ್ನು ತುಂಬ ಸರಳವಾಗಿ ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪಾರ್ಟಿಗಳು ಏನು ಮಾಡಬೇಕು ಅಂತಂದರೆ, ಅವರು ನ್ಯಾಯಾಲಯಕ್ಕೆ ಬಂದು ನ್ಯಾಯಾಲಯದ ಆವರಣದಲ್ಲಿರ್ತಕ್ಕಂಥ ಎಲ್ಲ ತಾಲೂಕುಗಳು ಇದ್ದ ಹಾಗೆ ನಮ್ಮ ತಾಲೂಕಲ್ಲೂ ಸಹ ತಾಲೂಕು ಕಾನೂನು ಸೇವಾ ಸಮಿತಿ ಇದೆ, ಅಲ್ಲಿಗೆ ಬಂದು ಭೇಟಿ ಮಾಡಿ ಈ ಥರ ನನ್ನ ಪ್ರಕರಣವನ್ನು ನಾನು ರಾಜಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿಂದ ಒಂದು ವಿಧಾನ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮ್ಮ ಕ್ಲರ್ಕ್ಗಳು ಅವರ ಒಂದು ಪ್ರಕರಣವನ್ನು ಲೋಕ ಅದಾಲತ್ಗೆ ಕಳಿಸುವಂಥದ್ದು, ಪ್ರೀಕನ್ಸಿಲಿಯೇಷನ್ಗಳನ್ನು ಮಾಡುವಂಥದ್ದನ್ನು ನಾವು ಮಾಡ್ತೀವಿ. ಅಥವಾ ನ್ಯಾಯಾಲಯದಲ್ಲೇ ಅವ್ರದ್ದು ಪ್ರಕರಣ ಬಾಕಿ ಇದ್ದರೆ ನ್ಯಾಯಾಲಯದಲ್ಲಿ ಕೇವಲ ಒಂದು ಸಬ್ಮಿಷನ್ ಮಾಡಿದ್ರೆ ಸಾಕು, ಅದನ್ನು ಲೋಕ ಅದಾಲತ್ಗೆ ಕಳಿಸುವಂಥದ್ದನ್ನು ಕೆಲಸಗಳು ಮಾಡ್ತೀವಿ.